ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಇನ್ನೊಂದೆರಡು ದಿನಗಳ ಕಾಲ ಅಧಿವೇಶನ ವಿಸ್ತರಿಸಿ ಅಂತ ಪತ್ರವನ್ನ ವಿಪಕ್ಷ ನಾಯಕ ಅಶೋಕ್ ಅವರು ಬರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ಗೆ. ಯುಟಿ ಖಾದರ್ ಅವರಿಗೆ ಪತ್ರ ಬರೆದಿದ್ದಾರೆ ವಿರೋಧ ಪಕ್ಷದ ನಾಯಕ 2 ದಿನ ಎಕ್ಸ್ಟೆಂಡ್ ಮಾಡಿ ಅಂತ. ಓಕೆ, 2 ದಿನ ಕಾರಣಾಂತರಗಳಿಂದ ಅಧಿವೇಶನ ಮೊಟಕಾಗಿದೆ. ಆ ಹಿನ್ನೆಲೆಯಲ್ಲಿ 2 ದಿನ ಅಲ್ಲ, ಇನ್ನೊಂದು ವಾರ ಅಧಿವೇಶನ ವಿಸ್ತರಿಸಿ ಅಂತ ಕೇಳ್ಕೊಂಡಿದ್ದಾರಂತೆ ಅಶೋಕ್ ಅವರು. ಓಕೆ, ಪತ್ರ ಬರೆದಿದ್ದಾರೆ ಅಥವಾ ಅವ್ರ ಗಮನಕ್ಕೆ ತಂದಿದ್ದಾರೆ. ಸ್ಪೀಕರ್ ಅವ್ರು ಏನು ಹೇಳಿದ್ರು ಹಂಗೆ ಸಾಧ್ಯ ಆಗುತ್ತಾ? ಓಕೆ, ಎಕ್ಸ್ಟೆಂಡ್ ಮಾಡಿದ್ರೆ ಏನೆಲ್ಲ ವಿಚಾರಗಳನ್ನ ಇವರು ಚರ್ಚೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಒಬ್ಬ ಸಜ್ಜನ ರಾಜಕಾರಣಿಯಂತೆ ಸಜ್ಜನ ರಾಜಕಾರಣಿಯಂತೆ ಎನ್ನುವಂತಹ ಪದ ಬೇಡ, ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಕಾರಣಾಂತರಗಳಿಂದ ಈ ಸಲ ಅಧಿವೇಶನದ ಸಮಯ ಸಾಕಾಗ್ತಾ ಇಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಪತ್ರವನ್ನ ಬರೆದಿದ್ದಾರಂತೆ. ಸ್ಪೀಕರ್ ಏನ್ ಹೇಳ್ತಾರೆ ಇದಕ್ಕೆ ಕಾದ್ ನೋಡೋಣ. ಪತ್ರವನ್ನ ಗಮನಿಸ್ತಾ ಇದ್ದೀರಿ, ಅಶೋಕ್ ಅವರ ಪತ್ರ ಇದು. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅಭಿವೃದ್ಧಿ ಹಿಂದಾಗಿದೆ, ರೈತರ ಸಮಸ್ಯೆ ತೀರಿಲ್ಲ. ಇದರ ನಡುವೆ ಮೊನ್ನೆ ಒಂದು ಬಿಲ್ ಪಾಸ್ ಮಾಡಿದ್ರು. ಆದರೆ ಒಂದೊಂದು ಬಿಲ್ ಪಾಸ್ ಮಾಡೋಕ್ಕೆ ಇಡೀ ಒಂದೊಂದು ದಿನ ತಗೊಳ್ತಾ ಇದ್ದಾರೆ, ಹಂಗಾಗ್ತಾ ಇದೆ. ಹಾಗಾಗಿ ಈ ಸೆಷನ್ ಸಾಕಾಗಿಲ್ಲ, ಅಧಿವೇಶನ ಇನ್ನೂ ಚರ್ಚೆ ಮಾಡುವಂತಹ ವಿಚಾರಗಳು ಬಹಳಷ್ಟಿದೆ. ದಯವಿಟ್ಟು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಾ ನೋಡಿ ಅಂತ ಅವ್ರ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ಸ್ಪೀಕರ್ ಕಡೆಯಿಂದ ಬರುವಂತಹ ಉತ್ತರ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಶನಿವಾರ ಭಾನುವಾರ ಇರಲ್ವಾ, ರಜೆ ಇರುತ್ತೆ, ಸೆಷನ್ ಇರಲ್ಲ. ಅದಾದಮೇಲೆ ಯಾವುದಾದ್ರೂ ಒಂದು ಬಿಲ್ ಪಾಸ್ ಮಾಡೋಕ್ಕೆ 1 ದಿನ 2 ದಿನ ತಗೊಳ್ತಾರೆ. ಆಮೇಲೆ ಹೊರಗಡೆ ಅಲ್ಲಿ ಸೆಷನ್ ಆಗ್ತಾ ಇರುತ್ತೆ, ಇವರು ಪ್ರೊಟೆಸ್ಟ್ ಇದ್ರೆ ನಾವು ಬೇರೆಯವ್ರ ಜೊತೆ ಪ್ರೊಟೆಸ್ಟಿಗೆ ಕೈ ಜೋಡಿಸ್ತೀವಿ ಅಂತ ಇವ್ರುಗಳು ಹೊರಗಡೆ ಬರ್ತಾರೆ. ಹಿಂಗೆ ಆಗಿ ಅಧಿವೇಶನದ ಮಹತ್ವವೇ ಕಡಿಮೆ ಆಗ್ತಾ ಇದೆ. ಚರ್ಚೆ ಆಗಬೇಕಾಗಿರುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ. ಹಾಗಾಗಿ ಇನ್ನೊಂದೆರಡು ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ದಾರೆ.